ನಾಳೆ ಮುಖ್ಯಮಂತ್ರಿಗಳು ರೆಕಾರ್ಡ್ 17ನೇ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಬಜೆಟ್ ಅಲ್ಲಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಅಡಕವಾಗಿದೆ ಅಂತ ಭಾವಿಸಿದ್ದೀವಿ. ಯಾಕೆಂದ್ರೆ ಅವರ ಬಜೆಟ್ಗಳು ನೋಡಿದಾಗ ಯಾವಾಗಲೂ ಅದು ಇನ್ಕ್ಲೂಸಿವ್ ಬೆಳವಣಿಗೆಗೆ ಪೂರಕವಾಗಿದ್ದಂಥ ಬಜೆಟ್, ಸಾಮಾಜಿಕ ನ್ಯಾಯಕ್ಕೆ ಮತ್ತು ಅಭಿವೃದ್ಧಿಗೆ, ದುರ್ಬಲ ವರ್ಗದ ಜನರ ಪರವಾಗಿ ಕೃಷಿ ಮತ್ತು ನೀರಾವರಿ, ಗ್ರಾಮೀಣ ಅಭಿವೃದ್ಧಿ, ಈ ಥರ ಉದ್ದೇಶಗಳು ಇಟ್ಕೊಂಡು ಬಜೆಟ್ನ 16 ಬಜೆಟ್ ಮಾಡಿದ್ದಾನೆ. ಅದು ಮುಂದುವರಿತದೆ ಅಂತ ಆಶಾಭಾವನೆ. ರಾಜ್ಯದ ಜನರಿಗೆ ಒಳ್ಳೆ ಬಜೆಟ್ ಬರುತ್ತೆ ಅನ್ನೋ ನಿರೀಕ್ಷೆ. ಅದ್ರ ಜೊತೆಯಲ್ಲೇ ಈ ಥರ ಇವತ್ತು ಕ್ಯಾಬಿನೆಟ್ ಕರೆದಿದ್ರು, ಬೇರೆ ಬೇರೆ ವಿಷಯಗಳಿತ್ತು. ಅದರಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಷಯನೂ ಕೂಡ ಇತ್ತು. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ ಮೀಸಲಾತಿಗೆ ಬದ್ಧತೆ ಇದೆ. ಆ ಬದ್ಧತೆ ಇದ್ದಿದ್ರಿಂದನೇ ನಾವು ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿ, ನಾವು ಎಲ್ಲ ಸಮುದಾಯದ ಮುಖಂಡರೆಲ್ಲ ಸೇರಿ ಚರ್ಚೆ ಮಾಡಿ, ಆ ವರದಿಯ ಆಧಾರದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ, ಕಾಯ್ದೆ ಮಾಡಿ, ರಾಜ್ಯಪಾಲರು ಕಳಿಸಿ, ಕಾಯ್ದೆ 2 ಸದನಗಳಲ್ಲಿ ಅಂಗೀಕಾರ ಆಗಿ ರಾಜ್ಯಪಾಲರಿಂದ ವಾಪಸ್ ಬಂದು ಈ ಒಂದು ಒಳ ಮೀಸಲಾತಿ ವಿಚಾರವನ್ನ ಬೇರೆ ಬೇರೆ ಸಮುದಾಯಗಳು ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾವೆ. ಪಬ್ಲಿಕ್ ಸರ್ವಿಸ್ ಕಮಿಷನ್ ರಿಕ್ರೂಟ್ಮೆಂಟ್ಗೆ ಹಿನ್ನೆಲೆಯಲ್ಲಿ KAT 56% ರಿಸರ್ವೇಷನ್ ಕ್ವಶನ್ ಮಾಡಿ 50ಕ್ಕೆ ಹೆಚ್ಚಾಗಿ ಹೋಗಬಾರ್ದು ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಇದು ಸ್ಟಕ್ ಡೌನ್ ಆಗಿದೆ. ಒಳ ಮೀಸಲಾತಿನೂ ಕೂಡ ಈ ಒಂದು ಎಲ್ಲ ಇದು ತನಕ ಈ ಒಂದು ಇದನ್ನು ಪ್ರಕ್ರಿಯೆ ಮಾಡಬಾರ್ದು ಅಂತೇಳಿ 50%ಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತೊಂದರೆ ಇಲ್ಲ. ಅದರಲ್ಲಿ ಒಳ ಮೀಸಲಾತಿ ಇದಕ್ಕೆ ನಿರ್ಧಾರ ಆಗಿಲ್ಲ. ಆದರೆ ಸರ್ಕಾರ ಮತ್ತು ಪಕ್ಷ ಒಳ ಮೀಸಲಾತಿಗೆ ಬದ್ಧತೆ ಇರೋದ್ರಿಂದ ನೀವು ಚರ್ಚೆ ಮಾಡಿ, ಚರ್ಚೆ ಅಪೂರ್ಣ ಆಗಿದೆ. ಒಳ ಮೀಸಲಾತಿನಲ್ಲಿ ಕೊಡಲೇಬೇಕು ಅಂತೇಳಿ ಪಕ್ಷನೂ ಒಪ್ಪಿದೆ, ಸರ್ಕಾರ ಅದಕ್ಕೆ ಬದ್ಧತೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ವಿಸ್ತೃತ ಚರ್ಚೆ ಮಾಡಿ ಒಳ ಮೀಸಲಾತಿಯನ್ನು ಇರ್ತಕ್ಕಂಥ ಅನುಮಾನಗಳಿದ್ದಾವಲ್ಲ, ರಿಕ್ರೂಟ್ಮೆಂಟ್ ಇರ್ಬೋದು ಅಥವಾ ಎಜುಕೇಷನ್ ಅಂಡ್ ಎಂಪ್ಲಾಯ್ಮೆಂಟಲ್ಲಿ ಇರ್ತಕ್ಕಂಥ ಈ ಗೊಂದಲಗಳು ಏನಿದ್ದು ಅದನ್ನೆಲ್ಲ ಸರಿ ಮಾಡಿಕೊಂಡು ವಿಸ್ತೃತ ಚರ್ಚೆ ಮಾಡಿ ಒಳ ಮೀಸಲಾತಿ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡುತ್ತೆ. ಅದು ಕ್ಯಾಬಿನೆಟ್ ಇದೆಲ್ಲವನ್ನು ದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಇದು ಇನ್ಕಂಪ್ಲೀಟ್ ಡಿಸ್ಕಷನ್, ಇಸ್ ಇನ್ಕನ್ಕ್ಲೂಸಿವ್ ಅಂಡ್ ಇನ್ಕಂಪ್ಲೀಟ್. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ವಿಸ್ತೃತ ಚರ್ಚೆ ಅಗತ್ಯ ಇದೆ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸಿದ್ವಿ. ಡಿಸ್ಕಷನ್ ವಿಲ್ ಕಂಟಿನ್ಯೂ ಆನ್ 5 ಡೇ. ಎಲ್ಲ ಡಿಸ್ಕಷನ್ ಆದಮೇಲೆ ಎಲ್ಲ ಸೇರಿ ತಾಂತ್ರಿಕ ವಿಷಯಗಳು, ಕಾನೂನಿನ ವಿಷಯಗಳು, ರಾಜಕೀಯ ವಿಷಯಗಳನ್ನು ಎಲ್ಲ ಕ್ರೋಢೀಕರಿಸಿ ಒಳ ಮೀಸಲಾತಿ ನಿರ್ಧಾರವನ್ನು 101 ಸಮುದಾಯಗಳಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅಷ್ಟೇ ಚರ್ಚೆ ಆಗಿ ಇನ್ಕನ್ಕ್ಲೂಸ್ ಆಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.